ಕಾಂಗ್ರೆಸ್ ಪಕ್ಷದ ಯುವ ಮುಖಂಡರಾದ ಮಾಯಸಂದ್ರ ಮಂಜುನಾಥ್ ರವರ ಹುಟ್ಟುಹಬ್ಬ ಅಂಗವಾಗಿ ಆನೇಕಲ್ ನಗರದಲ್ಲಿರುವ ಸ್ನೇಹ ಭಾರತಿ ಶಿಕ್ಷಣ ಸಂಸ್ಥೆ ಆಶ್ರಮದಲ್ಲಿ ಅನ್ನದಾಸೋಹ ಸೇರಿದಂತೆ ಹಲವು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು. ಇನ್ನು ಇದೇ ಸಂದರ್ಭದಲ್ಲಿ ಅಭಿಮಾನಿಗಳು, ಹಿತೈಷಿಗಳು, ಸ್ನೇಹಿತರು ಮಾಯಸಂದ್ರ ಮಂಜುನಾಥ್ ರವರಿಗೆ ಬೃಹತ್ ಗಾತ್ರದ ಹೂವಿನ ಹಾರ ಹಾಕಿ ಸಿಹಿ ಹಂಚಿ ಹುಟ್ಟುಹಬ್ಬಕ್ಕೆ ಶುಭಾಶಯ ತಿಳಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಮಾಯಸಂದ್ರ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಮಂಜುಳಾ ಮಂಜುನಾಥ್, ಮುಖಂಡರಾದ ಅಶೋಕ್ ಮಹಾರಾಜ್, ಹಳೆಹಳ್ಳಿ ರವಿ, ಸಿಂಗೇನ ಅಗ್ರಹಾರ ಗೌರೀಶ್, ಮಂಚನಹಳ್ಳಿ ನವೀನ್, ಸುಬ್ಬಣ್ಣ, ನಾಗರಾಜ್, ವೆಂಕಟೇಶ್, ಮುನಿರತ್ನಮ್ಮ, ನಾರಾಯಣಪ್ಪ, ಅಪ್ಪಿಗೌಡ, ಯಲ್ಲಪ್ಪ, ಗ್ರಾಮ ಪಂಚಾಯಿತಿ ಸದಸ್ಯರು, ಸ್ನೇಹಿತರು, ಅಭಿಮಾನಿಗಳು, ಮಾಯಸಂದ್ರ ಗ್ರಾಮಸ್ಥರು ಭಾಗವಹಿಸಿದರು.
ಮೊದಲಿಗೆ ಈ ಒಂದು ಆಶ್ರಮದಲ್ಲಿ ನನ್ನ ಹುಟ್ಟುಹಬ್ಬವನ್ನು ಆಚರಿಸಲಿಕ್ಕೆ ಬಂದಿರತಕ್ಕಂಥ ನನ್ನ ಸಹೋದರಿಗಳು, ಬಂಧು ಮಿತ್ರರು ಹಾಗೂ ವಿಶೇಷವಾಗಿ ನನ್ನನ್ನು ಅರಸಲು ಬಂದ ನಮ್ಮ ಗೌರೀಶಣ್ಣವರು, ನಮ್ಮ ಅಶೋಕ್ ಮಹಾರಾಜ್ ಅವರು, ಸೂರ್ಯ ಅವರು, ಮಧು ಅವರು, ನಮ್ಮ ರವಿ ಅವರು, ನವೀನ್ ಅವರು, ಇವರೆಲ್ಲರೂ ಸೇರಿ ಏನಾದರೂ ಒಂದು ಕಾರ್ಯಕ್ರಮ ಮಾಡೋಣ, ಒಂದು ವಿಶೇಷವಾಗಿ ಮಾಡೋಣ ಅಂತೇಳ್ಬಿಟ್ಟು ಇಲ್ಲಿ ಆನೇಕಲ್ನಲ್ಲಿ ನಮ್ಮ ಮಕ್ಕಳು, ಅನಾಥ ಮಕ್ಕಳು ಸುಮಾರು ವರ್ಷಗಳಿಂದ ನಾನು ಇಲ್ಲೇ ಆಚರಣೆ ಮಾಡ್ಕೊಂಡು ಬರ್ತಾ ಇರೋದು. ಈ ವರ್ಷವೂ ಅಲ್ಲೇ ಮಾಡೋಣ ಅಂತೇಳ್ಬಿಟ್ಟು ನಮ್ಮ ಅಶೋಕರು ಇಲ್ಲೇ ಮಾಡೋಣ ಅಂದ್ಬಿಟ್ಟು ಸೂರಿ ನಮ್ಮ ಎಲ್ಲರೂ ಸೇರಿ ಇಲ್ಲೇ ಮಾಡಬೇಕಂತ ಇಲ್ಲೇ ಬಂದು ಮಾಡ್ತಾಯಿದ್ವಿ. ವಿಶೇಷ ಏನಪ್ಪ ಅಂದರೆ ಇದೊಂದು ನಮ್ಮ ಗೌರೀಶಣ್ಣ ಹೇಳ್ದಂಗೆ ಇಂಥ ಒಂದು ಒಳ್ಳೆ ಕೆಲಸಗಳನ್ನ ಮಾಡಲೇಬೇಕು. ಗೌರೀಶಣ್ಣವರು ಇದೇ ರೀತಿ ತುಂಬ ಕೆಲಸಗಳನ್ನ ಮಾಡ್ಕೊಂಡು ಬರ್ತಾಯಿದ್ದಾರೆ. ಅವರೆಲ್ಲ ನಮಗೂ ಮಾದರಿನೇ. ಅವ್ರು ನೋಡಿ ಕಲಿಯುವಂಥದ್ದು ತುಂಬ ಇದೆ. ನಮ್ಮ ತಾಲೂಕಲ್ಲಿ ವಿಶೇಷವಾಗಿ ಹೊಸ ಕಾರ್ಯಕ್ರಮಗಳು, ಹೊಸ ಜನಗಳ ಮಧ್ಯೆ ವಿಶೇಷವಾಗಿ ಯುವಕರು ಮುಂದೆ ಬಂದು ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಮಾಡ್ತಾಯಿದ್ದಾರೆ. ಒಂದು ಟೂರ್ನಮೆಂಟ್ ಇರ್ಬೋದು, ವಾಲಿಬಾಲ್ ಟೂರ್ನಮೆಂಟ್ ಇರ್ಬೋದು, ಕ್ರಿಕೆಟ್ ಟೂರ್ನಮೆಂಟ್ ಇರ್ಬೋದು. ಇದೇ ರೀತಿ ಯುವಕರ ಆಶಾಕಿರಣವಾಗಿ ಅವರು ಮುಂದೆ, ನಾವು ಅವ್ರ ಹಿಂದೆ ಹೋಗ್ತಾನೇ ಇದ್ದೀವಿ. ಇದೇ ರೀತಿ ನಮಗೆಲ್ಲರೂ ಸಹಕಾರ ಕೊಟ್ಟಂಥ ನಮ್ಮ ಮಾವನಾದಂಥ ಚಲಪತಿ ಅವರು, ಪ್ರಸಾದ್ ಅವರು, ಅವ್ರಿಗೂ ತುಂಬ ಹೃದಯದ ಧನ್ಯವಾದಗಳು ಅರ್ಪಿಸ್ತೀನಿ. ಇಷ್ಟೆಲ್ಲ ನಾವು ಈ ಸ್ಥಿತಿಗೆ ಬರಬೇಕಂದ್ರೇ ಚಲಪತಿ ಪ್ರಸಾದ್ ಅವರೇ ಕಾರಣ. ಅವರ ಮಾರ್ಗದರ್ಶನದಲ್ಲಿ ಈಗ ನಡೀತಾನೇ ಇದ್ದೀನಿ. ಇದೇ ರೀತಿ ನಮಗೂ ಸಹಕಾರ ಕೊಡ್ತಕ್ಕಂಥ HSR ನಾಗರಾಜ್ ಅವರು, ವೆಂಕಟೇಶ್ ಅವರು, ನಮ್ಮ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಸುಬ್ರಹ್ಮಣ್ಯ ಅವರು, ನಮ್ಮ ತಾಲೂಕ್ ಪಂಚಾಯತಿ ಮಾಜಿ ಅಧ್ಯಕ್ಷರಾದಂಥ ನಾರಾಯಣಪ್ಪನವರು, ಅಪ್ಪಿಗೌಡರು, ಆಮೇಲೆ ನಮ್ಮ ಯಲ್ಲಪ್ಪನವರು, ಸುರೇಂದ್ರ ಅವರು, ನಮ್ಮ ಪಂಚಾಯಿತಿಯ ತುಂಬ ಹಿರಿಯರು ನನಗೆ ಮಾರ್ಗದರ್ಶನ ಮಾಡಿ ತುಂಬ ಸಪೋರ್ಟ್ ಮಾಡಿರ್ತಕ್ಕಂಥ ನಮ್ಮ ವೇಣುವರು, ವಾಸು ಅವರು, ಹಾಗೆ ಪಂಚಾಯಿತಿ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಹರೀಶ್ರವರು, ಮಾಜಿ ಅಧ್ಯಕ್ಷರು, ಅವರು ಸಹ ತುಂಬ ಸಹಕಾರ ಕೊಟ್ಟಿದ್ದಾರೆ. ಇವರೆಲ್ಲ ಮೂಲ ಕಾರಣದಿಂದ ಮಾಯಸಂದ್ರ ಗ್ರಾಮ ಪಂಚಾಯಿತಿಯ ಸದಸ್ಯರುಗಳು ಹಾಗೂ ಮಾಯಸಂದ್ರ ಸುತ್ತಮುತ್ತಲಿನ ಗ್ರಾಮಸ್ಥರು, ಹಿರಿಯರು, ಎಲ್ಲ ಮುಖಂಡರು ತುಂಬ ಸಹಕಾರ ಕೊಟ್ಟಿದ್ದಾರೆ. ನನ್ನ ಒಳ್ಳೆಯ ಕೆಲಸಗಳು ನಾನು ಮಾಡ್ಕೊಂಡು ಹೋಗ್ತಾನೇ ಇದ್ದೀನಿ. ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ಆನೇಕಲ್ ತಾಲೂಕು ಶಾಸಕರಾದಂಥ ಶಿವಣ್ಣವರು ಒಳ್ಳೊಳ್ಳೆ ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಆ ಅಭಿವೃದ್ಧಿ ಕೆಲಸಗಳನ್ನ ಮಾಡೋದಕ್ಕೆ ನಮ್ಮ ಶಿವಣ್ಣವರು ಶಾಸಕರು ತುಂಬ ಸಪೋರ್ಟ್ ಮಾಡ್ತಾರೆ. ನೀನೇನೇ ಕೆಲಸ ಮಾಡಪ್ಪ, ನಾನು ಇದ್ದೀನಿ, ನಿಮ್ಗೆ ಏನು ಕೆಲಸ ಬೇಕಂದ್ರೆ ನಾನು ಮಾಡಿಕೊಡ್ತೀನಿ ಅನ್ನೋ ಒಂದು ಹಿತನುಡಿಗಳನ್ನ ಆಳಿಸ್ತಾ ಈಗ ನಮ್ಮ ಮಾಯಸಂದ್ರ ಪಂಚಾಯತಿಗೆ 1,50,00,000 ರೂಪಾಯಿಗಳನ್ನು ರಸ್ತೆ ಡಾಂಬರೀಕರಣಕ್ಕೆ ವಿಶೇಷವಾಗಿ ನಮ್ಮ ಶಿವಣ್ಣವರು ನಮಗೆ ಅನುದಾನ ಕೊಟ್ಟಿದ್ದಾರೆ. ನಾನು ಚೇರ್ಮನ್ ಆಗಿ ಅಂಥ ಒಂದು ಒಳ್ಳೆ ಕೆಲಸ ಮಾಡೋದಕ್ಕೆ ತುಂಬ ಖುಷಿ ಪಡ್ತೀನಿ. ಅಂಥ ಶಾಸಕರು ನಮ್ಮ ತಾಲೂಕಿಗೆ ಬೇಕು. ಇನ್ನೂ ಮುಂದಿನ ದಿನಗಳಲ್ಲಿ ಒಳ್ಳೆ ಕೆಲಸಗಳನ್ನ ಮಾಡೋದಕ್ಕೆ ನಮ್ಮ ಶಾಸಕರಾಗಿರ್ತಕ್ಕಂಥ ವಿ ಶಿವಣ್ಣವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಅದೇ ರೀತಿ ನಮ್ಮ ಆನೇಕಲ್ ತಾಲೂಕಿನ ಎಲ್ಲ ಹಿರಿಯ ಕಾಂಗ್ರೆಸ್ ಮುಖಂಡರು ಹಾಗೂ ಯುವ ಶಕ್ತಿ ಹಾಗೂ ಆಶಾ ಕಿರಣ, ನಮ್ಮ ಯೂತ್ಸು ಏನಿದ್ದಾರೆ ನಮ್ಮ ಆನೇಕಲ್ ತಾಲೂಕಲ್ಲಿ ತುಂಬ ಜನ ಇದ್ದಾರೆ. ನಮ್ಮ ಆನೇಕಲ್ ಹೆಬ್ಗೋಡಿ ಇರ್ಬೋದು, ಎಲೆಕ್ಟ್ರಾನ್ ಸಿಟಿ ಇರ್ಬೋದು, ಸರ್ಜಾಪುರ ಇರ್ಬೋದು, ಉಸ್ಕೂರು ಇರ್ಬೋದು. ನಮ್ಮ ಉಸ್ಕೂರು ಮದ್ದೂರಣ್ಣವರು ಅಷ್ಟೇ ತುಂಬ ಸಹಕಾರ ಕೊಟ್ಟಿದ್ದಾರೆ. ಅವ್ರಿಗೂ ತುಂಬ ಹೃದಯದ ಧನ್ಯವಾದಗಳು ಅರ್ಪಿಸ್ತೀನಿ. ಎಲ್ಲೇ ಸಿಕ್ಕಿದ್ರು ನೀವು ಬೆಳೀರಿ, ಏನು ಬೇಕಾದರೂ ಸಪೋರ್ಟ್ ಮಾಡ್ತೀನಿ ಅಂತ ಹೇಳ್ತಾರೆ. ಹಾಗೆ ಅಂಬರೀಷ್ ಅಣ್ಣವರು ಇಡೀ ನಮ್ಮ ತಾಲೂಕಲ್ಲಿ ಒಳ್ಳೆಯ ಹೆಸರು ಮಾಡ್ಕೊಳ್ಳೋದಕ್ಕೆ ತುಂಬ ಸಹಕಾರ ಕೊಡ್ತಾರೆ. ಅವರ ಮಾರ್ಗದರ್ಶನದಲ್ಲೇ ನಾನು ನಡೀತಾ ಇದ್ದೀನಿ. ಇನ್ನು ಮುಂದಿನ ಅದೇ ರೀತಿ ನಡೀತೀನಿ. ನಮ್ಮ ಅತ್ತಿಬೆಲೆ ಅಂತ ದೇವಣ್ಣವರು, ಆಮೇಲೆ ಗಣೇಶ್ ಅವರು, ಹಬಿಗೌಡರು, ಇವರೆಲ್ಲರೂ ತುಂಬ ಸಹಕಾರ ಇದ್ದಾರೆ. ಮುಂದಿನ ದಿನಗಳಲ್ಲಿ ಇದೇ ರೀತಿ ಒಳ್ಳೆ ಕೆಲಸಗಳನ್ನು ಮಾಡೋದಕ್ಕೆ ನಿಮ್ಮೆಲ್ಲರ ಸಹಕಾರ ಇರಲಿ. ಇದೇ ರೀತಿ ಮುಂದಿನ ಒಳ್ಳೆ ಕೆಲಸಗಳು ಮಾಡ್ತೀನಿ. ಅಣ್ಣ ಗೌರೀಶ್ ಅಣ್ಣ ತುಂಬ ಥ್ಯಾಂಕ್ಸ್ ಅಣ್ಣ. ನೀವೆಲ್ಲ ಬಂದು ನಮ್ಗೆ ಈ ಥರ ಒಂದು ಸಹಕಾರ ಕೊಟ್ಟಿರ್ತಕ್ಕಂಥ ನನ್ನ ಅಶೋಕ್ ಮಹಾರಾಜ್ ಅವರು, ವಿಶೇಷವಾಗಿ ವೆಂಕಟೇಶ್ ಅವರು, ಹಾಗೆ ನಮ್ಮ ರವಿ ಅವರು, ಮಧು, ತುಂಬ ಎಲ್ಲ ಯುವಕರಿದ್ದೀರಾ. ಈಗ ಎಲ್ರಿಗೂ ಏನಾದರೂ ಮಿಸ್ ಆಗಿದೆ, ಏನು ಮಾಡ್ಕೋಬೇಡಿ. ತಾಲೂಕಲ್ಲೆಲ್ಲರೂ ವಿಶೇಷವಾಗಿ ನಮ್ಮ ಅಶೋಕ್ ಮಹಾರಾಜರು, ನಮ್ಮ ಸೂರ್ಯ ಅವರು, ನಮ್ಮ ಅಣ್ಣ ಗೌರೀಶ್ ಅಣ್ಣವರು ವಿಶೇಷವಾಗಿ ಬ್ಯಾನರ್ಗಳನ್ನೆಲ್ಲ ಹಾಕ್ಸಿ ನೀವು ಬೆಳೆಯಪ್ಪ ಅಂತ ತುಂಬ ಸಹಕಾರ ಕೊಟ್ಟಿದ್ದಾರೆ. ಇದೇ ರೀತಿ ಮುಂದಿನ ದಿನಗಳ ಸಹಕಾರ ನನಗಿರಲಿ. ಮಾಧ್ಯಮ ಮಿತ್ರರಿಗೂ ತುಂಬ ಹೃದಯ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಎಲ್ಲ ಒಳ್ಳಾಗಲಿ. ಮನೋಹರ್ ಅವ್ರಿಗೂ ತುಂಬ ಹೃದಯ ಧನ್ಯವಾದಗಳು. ಇಷ್ಟು ಹೇಳಿ ನನ್ನ ಮಾತುಗಳು ಮುಗಿಸ್ತೀನಿ. ಮುಂದಿನ ದಿನಗಳಲ್ಲಿ ನಿಮ್ಮ ಸಹಕಾರ ಹೀಗೆ ಇರಲಿ. ಜೈ ಹಿಂದ್, ಜೈ ಕರ್ನಾಟಕ. ನನ್ನ ಹುಟ್ಟುಹಬ್ಬಕ್ಕೆ ಎಲ್ಲ ಶುಭ ಕೋರಿರ್ತಕ್ಕಂಥ ನನ್ನ ಎಲ್ಲ ಬಂಧು ಮಿತ್ರರು ಎಲ್ಲರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು ಅರ್ಪಿಸ್ತೀನಿ. ಅದೇ ರೀತಿ ಮಾಧ್ಯಮ ಮಿತ್ರಗಳಿಗೂ ಧನ್ಯವಾದಗಳು ಅರ್ಪಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಹೀಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಆಯುರ ಆರೋಗ್ಯ ಐಶ್ವರ್ಯ ಕೊಟ್ಟವರನ್ನು ಕಾಪಾಡಲಿ ಅಂತ ಕೇಳ್ಕೊತೀನಿ. ಎಲ್ಲರಿಗೂ ತುಂಬ ಥ್ಯಾಂಕ್ಸ್. ನನ್ನ ನೆಚ್ಚಿನ ಸಹೋದರ ಸಮಾನಾದ ಶ್ರೀಯುತ ಮಾಯಸಂದ್ರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮಂಜಣ್ಣನವರಿಗೆ ಈ ದಿನ ಹುಟ್ಟುಹಬ್ಬ.
ನಿಜವಾಗ್ಲೂ ಹುಟ್ಟುಹಬ್ಬ ಅನ್ನೋದು ಒಂದು ನೆಪ. ಆದರೆ ನಿಜವಾದ ಮನುಷ್ಯ ಮಾನವೀಯತೆ ಮೌಲ್ಯಗಳನ್ನ ಅರಿತುಕೊಂಡು ಎಲ್ಲಿ ಹುಟ್ಟುಹಬ್ಬವನ್ನು ಆಚರಣೆ ಮಾಡಬೇಕು, ಈ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ಕೊಡುವ ಮುಖಾಂತರ ಹುಟ್ಟುಹಬ್ಬವನ್ನು ಈಗಿನ ಕಾಲಘಟ್ಟದಲ್ಲಿ ತುಂಬ ಯುವಕರು ಮಾಡ್ಕೊತಾ ಇದ್ದಾರೆ. ಅದರಲ್ಲಿ ವಿಶೇಷವಾಗಿ ನಮ್ಮ ಮಂಜುನಾಥ್ ಅಣ್ಣನವರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಮುಂಚೆನೂ ಕೂಡ ಅವ್ರಿಗೆ ಅನೇಕ ಜನಪರವಾದಂಥ ಕೆಲಸಗಳು ಮಾಡ್ಕೊಂಡು ಬರ್ತಾಯಿದ್ರು. ಯಾಕಂದರೆ ನಾವು ನೋಡ್ತಾ ಇರ್ತೀವಿ. ಇವತ್ತು ಇಡೀ ನಮ್ಮ ಆನೇಕಲ್ ತಾಲೂಕಿನಲ್ಲಿ ಎಲ್ಲ ಯುವಕರ ಒಂದು ಆಶಾಕಿರಣ ಆಗಿರ್ತಕ್ಕಂಥ ನಮ್ಮ ಮಂಜಣ್ಣವರ ಹುಟ್ಟುಹಬ್ಬವನ್ನು ಇವತ್ತು ನಮ್ಮ ಆನೇಕಲ್ದಲ್ಲಿ ಸ್ನೇಹ ಭಾರತಿ ವೃದ್ಧಾಶ್ರಮ ಇಲ್ಲಿ ಬಹುಶಃ ನೀವು ನೋಡ್ತಾ ಇದ್ದೀರಾ. ಇಂತಹ ಮಕ್ಕಳ ಮಧ್ಯೆ ಒಂದು ಹುಟ್ಟುಹಬ್ಬನ ಮಾಡ್ಕೊಳೋದು ನಿಜವಾದ ಒಂದು ಮಾನವೀಯತೆ ಮೌಲ್ಯ ಅಂತ ನಾನು ಭಾವಿಸ್ತೀನಿ. ಅವರ ಹುಟ್ಟುಹಬ್ಬ ನಿಜವಾಗಲೂ ಅವ್ರನ್ನ ವಿಶೇಷವಾಗಿ ನಮ್ಮ ಅಶೋಕ್ ಮಹಾರಾಜ್, ನನ್ನ ಸಹೋದರ ಅಶೋಕ್ ಅವರು ಅದೇನೋ ಪ್ರಾಣ, ಅವರಂದರೆ ಪ್ರಾಣ. ಅವರು ನಿಜವಾಗ್ಲೂ ನಾನು ಅವ್ರ ಬಗ್ಗೆನೂ ಈ ಎರಡು ಮಾತ್ರ ಹೇಳಲೇಬೇಕು. ಅಶೋಕ್ ಅಂದರೆ ನಿಜವಾಗ್ಲೂ ಇಡೀ ನಮ್ಮ ತಾಲೂಕಲ್ಲಿ ಎಲ್ಲ ಯುವಕರನ್ನ ಜೊತೆಯಲ್ಲಿ ಇಟ್ಕೊಂಡು ಒಂದು ಒಳ್ಳೆಯ ದಾರಿನಲ್ಲಿ ಹೋಗೋದಕ್ಕೆ ಭಾಳ ಉನ್ನತವಾದ ಕೆಲಸ ಮಾಡ್ತಾಯಿದ್ದಾರೆ. ನಾನು ಅವ್ರಿಗೆ ವಿಶೇಷವಾದ ಧನ್ಯವಾದಗಳನ್ನ ಹೇಳ್ತೀನಿ. ನಮ್ಮ ಮಂಜಣ್ಣವರ ಹುಟ್ಟುಹಬ್ಬ ಇದೇ ಥರ ಆಚರಿಸ್ಕೊಳ್ಳಿ. ಅವರು ಸುದೀರ್ಘವಾಗಿ ಅವರು ಶತಾಯುಷಿಗಳಾಗಲಿ. ಅವರಿಗೆ ಎಲ್ಲ ಈ ತಾಲೂಕಿನ ಯುವಕರು, ಹಿರಿಯರು, ವಿಶೇಷವಾಗಿ ನಮ್ಮ ಶಾಸಕರು MLA ಅವರ ಒಂದು ಆಶೀರ್ವಾದನೂ ಅವ್ರ ಮೇಲೆ ಯಾವಾಗಲೂ ಇರ್ತದೆ. ಎಲ್ಲ ತಾಲೂಕಿನ ಸಮಸ್ತ ಜನರ ಪರವಾಗಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಹೇಳ್ತಾ ಇದ್ದೀನಿ. ಅಣ್ಣ, ದಯವಿಟ್ಟು ಇಂಥ ಹುಟ್ಟುಹಬ್ಬಗಳನ್ನ ನಿಮ್ಮ ಜೊತೆಯಲ್ಲಿ ನಾವೆಲ್ಲ ಸದಾ ಇರ್ತೀವಂತ ಈ ಸಂದರ್ಭದಲ್ಲಿ ಹೇಳ್ತಾ, ಏನು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿದ್ದಾರೆ, ಮುಂದಿನ ದಿನಗಳಲ್ಲಿ ಜಿಲ್ಲಾ ಪಂಚಾಯಿತಿ ಆಗಿ ಇನ್ನೂ ನಿಮಗೆ ರಾಜಕೀಯ ಭವಿಷ್ಯ ಒಳ್ಳೆಯ ಉತ್ತಮವಾಗಿರಲಿ, ನಾವು ನಿಮ್ಮ ಜೊತೆ ಸದಾ ಇರ್ತೀವಂತ ಈ ಸಂದರ್ಭದಲ್ಲಿ ಹೇಳ್ತಾ, ನಮ್ಮ ಗೋಪಿ ಮತ್ತು ನಮ್ಮ ಕುಮಾರಸ್ವಾಮಿ ಮತ್ತು ನಮ್ಮ ಕನ್ನಡ ವಾರ್ತಿ ಎಲ್ಲ ನಿಮ್ಮ ಮಾಧ್ಯಮ ಮಿತ್ರರಿಗೂ ಸಹ ಅವ್ರಿಗೆ ಒಂದು ಹುಟ್ಟುಹಬ್ಬವನ್ನು ಆಚರಣೆ ಮಾಡೋಕ್ಕೆ ನೀವು ಬಂದಿದ್ದೀರಾ. ನಿಮಗೂ ಸಹ ಧನ್ಯವಾದಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಮತ್ತೊಮ್ಮೆ ಮಗದೊಮ್ಮೆ ನಮ್ಮ ಮಂಜಣ್ಣನವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಭಗವಂತ ಅವರಿಗೆ ಆರೋಗ್ಯ, ಆಯುಷು, ಯಶಸ್ಸು, ಕೀರ್ತಿ, ಶ್ರೇಯಸ್ಸು, ಸರ್ವಮಂಗಳ ಉಂಟು ಮಾಡಲಿ. ವಿಶೇಷವಾಗಿ ನಾವು ನಂಬಿರ್ತಕ್ಕಂಥ ಮಂಜುನಾಥ ಸ್ವಾಮಿ, ಆ ತಾಯಿ ರೇಣುಕಾ ಯಲ್ಲಮ್ಮ ದೇವಿ ಆಶೀರ್ವಾದ, ಬುದ್ಧ, ಬಸವ, ಅಂಬೇಡ್ಕರ್ ಆಶೀರ್ವಾದ ಸದಾ ಅವ್ರಿಗೆ ಇರಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಮತ್ತೊಮ್ಮೆ ಜೈ ಭೀಮ್. ಹಾಗೂ ಮೈಸಂದ್ರ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಮಂಜಣ್ಣನವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಕೊಡ್ತಾ, ಈ ಸಂದರ್ಭದಲ್ಲಿ ಹಾಗೂ ನಮ್ಮ ಹಿರಿಯ ಅಣ್ಣವರಾದ ಶ್ರೀಯುತ ಗೌರೀಶಣ್ಣವರು ಆಗಮಿಸಿದ್ದಾರೆ. ಹಾಗೂ ನವೀನ್ ಅವರು, ಸೂರ್ಯ ಅವರು ಹಾಗೂ ಸ್ನೇಹ ಬಳಗ ಎಲ್ಲ ಬಂದು ಇಲ್ಲಿ ಒಂದು ಹುಟ್ಟುಹಬ್ಬಕ್ಕೆ ಸಹಕಾರ ಮಾಡಿದ ಎಲ್ರಿಗೂ ಹಾಗೂ ಮಾಧ್ಯಮ ಮಿತ್ರರಿಗೂ ಎಲ್ರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಏನಿವತ್ತು ವಿಶೇಷ, ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂಥ ಮಂಜಣ್ಣವರಿಗೆ ಸರಳವಾಗಿ ಹುಟ್ಟುಹಬ್ಬ, ಅದು ಎಂಥ ಸ್ಥಳದಲ್ಲಿ ಹುಟ್ಟುಹಬ್ಬ ಬಂದಿದ್ರೆ ನಿಜವಾಗ್ಲೂ ನಮಗೆ ಒಂಥರ ಮೈಯೆಲ್ಲ ರೋಮಾಂಚನ ಆಗುತ್ತೆ. ಇದು ಒಂದು ಪುಣ್ಯ ಸ್ಥಳ ಅಂತಲೇ ಹೇಳ್ಬೋದು. ಇಂಥ ಬುದ್ಧಿಮಾಂದ್ಯ ಮಕ್ಕಳ ಜೊತೆ ಒಟ್ಟುಗೂಡಿ ಅವ್ರ ಜೊತೆ ಒಂದು ಲಘು ಉಪಹಾರ ಹಂಚಿಕೊಂಡು ಒಂದು ಹುಟ್ಟುಹಬ್ಬವನ್ನು ಆಚರಿಸ್ತಿದ್ದಾರೆ. ಅವರಿಗೆ ದೇವರು ಆರೋಗ್ಯ, ಐಶ್ವರ್ಯವನ್ನು ಎಲ್ಲವನ್ನು ಕೊಟ್ಟು ಕಾಪಾಡಲಿ. ಅವರು ರಾಜಕೀಯ ಕ್ಷೇತ್ರದಲ್ಲಿ ಇನ್ನಷ್ಟು ಉನ್ನತ ಶಿಖರಕ್ಕೆ ಏರಲಿ. ಇಂಥ ಮಕ್ಕಳ ಸಮೂಹದಲ್ಲಿ ಅದು ಹಾಗಾಗಿ ಆಮೇಲೆ ಮತ್ತು ನಮ್ಮ ಅಶೋಕ್ ಮತ್ತು ನಮ್ಮ ಸಹೋದರ ಗೌರೀಶ್ ಅವರ ನೇತೃತ್ವದಲ್ಲಿ ಈ ಹುಟ್ಟುಹಬ್ಬ ಸರಳವಾಗಿ ಸಂಭ್ರಮಾಚರಣೆ ಮಾಡಿದ್ದಾರೆ. ನನಗಂತೂ ತುಂಬ ಭಾರಿ ಖುಷಿ ಆಗ್ತಿದೆ ಇವತ್ತು. ಅದರಲ್ಲೂ ವಿಶೇಷವಾಗಿ ನಮ್ಮ ಮಾಧ್ಯಮ ಮಿತ್ರರು, ನಮ್ಮ ಗೋಪಿ ಮತ್ತು ಸಂಗಡಿಗರು ಅವ್ರಿಗೂ ಕೃತಜ್ಞತೆಗಳನ್ನು ತಿಳಿಸ್ತಾ ಮತ್ತೊಮ್ಮೆ ಮಂಜಣ್ಣವರಿಗೆ ಹುಟ್ಟುಹಬ್ಬವನ್ನು ಶುಭಾಶಯಗಳನ್ನು ಕೊಡ್ತಾ ಇದ್ದೀವಿ. ಜೈ ಭೀಮ್. ಅಂತ ಮಂಜಣ್ಣವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಮೈಸಂದ್ರ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಪ್ರೀತಿಯ ಮಂಜಣ್ಣವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಆ ದೇವರು ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಿ. ಅಧ್ಯಕ್ಷರಾದಂತಹ ಮಂಜಣ್ಣನವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ದೇವರು ಅವರಿಗೆ ಆರೋಗ್ಯ ಐಶ್ವರ್ಯ ವೃದ್ಧಿ ಮಾಡಲಿ ಅಂತ, ಮತ್ತು ರಾಜಕೀಯ ಭವಿಷ್ಯ ತುಂಬ ಚೆನ್ನಾಗಿರ್ಬೇಕಂತ ಕೇಳ್ಕೊಳ್ತೀವಿ. ಮತ್ತು ಅನಾಥ ಮಕ್ಕಳ ಜೊತೆ ಅವರು ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇದ್ದಾರೆ. ಅದು ಪುಣ್ಯದ ದಿನ ಅಂತ ಹೇಳ್ತಾ ಮತ್ತೊಮ್ಮೆ ಮಂಜಣ್ಣನವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು.